ನಿಪ್ಪಾಣಿ ಮಂಡಲ್ ಪೊಲೀಸರಿಂದ 14 ಲಕ್ಷ ರೂಪಾಯಿಗಳ ಮೌಲ್ಯದ 92 ಮೊಬೈಲ್ ವಶಕ್ಕೆ ಪಡೆದು ವಂಚಿತರಿಗೆ ಮರಳಿ ಹಸ್ತಾಂತರ. ನಿಪ್ಪಾಣಿ ಶಹರ ಗ್ರಾಮೀಣ ಹಾಗೂ ಬಸವೇಶ್ವರ ಚೌಕ್ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಕಳೆದುಕೊಂಡಿದ್ದ 14 ಲಕ್ಷ ರೂಪಾಯಿಗಳ ಮೌಲ್ಯದ 92 ಮೊಬೈಲ್ ಫೋನ್ಗಳನ್ನು ಪೊಲೀಸರು ಜಪ್ತಿ ಮಾಡಿ ಮೊಬೈಲ್ ಕಳೆದುಕೊಂಡವರಿಗೆ ಶುಕ್ರವಾರ ಹಸ್ತಾಂತರಿಸಿದರು. ಚಿಕ್ಕೋಡಿಯ ಡಿವೈಎಸ್ಪಿ ಗೋಪಾಲಕೃಷ್ಣ ಗೌಡರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಂಡಲ್ ಪೊಲೀಸ್ ನಿರೀಕ್ಷಕ ಬಿಎಸ್ ತಳವಾರ್ ಹಾಗೂ ಪೊಲೀಸ್ ಉಪನಿರೀಕ್ಷಕರ ಹಸ್ತದಿಂದ ಸಂಬಂಧಿಸಿದವರಿಗೆ ಮೊಬೈಲ್ಗಳನ್ನು ಹಸ್ತಾಂತರಿಸಲಾಯಿತು. ಮೊಬೈಲ್ ಕಳೆದುಕೊಂಡ ವಂಚಿತರಿಗೆ ಮರಳಿ ಸಿಕ್ಕಿದ್ದರಿಂದ ಪಡೆದುಕೊಂಡವರ ಮುಖದಲ್ಲಿ ಸಮಾಧಾನ ನಿಟ್ಟುಸಿರೊಂದಿಗೆ ನಗೆ ಮೂಡಿತು. ಕಳೆದ 2 ವರ್ಷಗಳಿಂದ ನಿಪ್ಪಾಣಿ ನಗರದಲ್ಲಿ 3 ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿಯ ಕೇಂದ್ರ ಬಸ್ ನಿಲ್ದಾಣ, ಮಾರುಕಟ್ಟೆ ರಸ್ತೆ, ಕಿತ್ತೂರು ಚೆನ್ನಮ್ಮ ವೃತ್ತ ಸೇರಿ ಜನನಿಬಿಡ ಪ್ರದೇಶಗಳಲ್ಲಿ ಮೊಬೈಲ್ ಕಳೆದುಕೊಂಡವರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದರು. ಅದರಂತೆ ಪೊಲೀಸರು ಕಾರ್ಯಕರ್ತರಾಗಿ 92 ಮೊಬೈಲ್ಗಳನ್ನು ಶಕ್ತಿ ಮಾಡಿದ್ದು, ನಿಪ್ಪಾಣಿ ಶಹರ ಪೊಲೀಸ್ ಠಾಣೆಯಿಂದ 11,92,000 ರೂಪಾಯಿ, ನಿಪ್ಪಾಣಿ ಗ್ರಾಮೀಣ ಪೊಲೀಸ್ ಠಾಣೆಯಿಂದ 1,22,000 ಮೌಲ್ಯದ ಹಾಗೂ ನಿಪ್ಪಾಣಿ ಬಸವೇಶ್ವರ ಪೊಲೀಸ್ ಠಾಣೆಯಿಂದ 1,09,000 ರೂಪಾಯಿ ಮೌಲ್ಯದ ಮೊಬೈಲ್ಗಳನ್ನು ಜಪ್ತಿ ಮಾಡಿದ್ದು. ಇದು ಅಲ್ಲದೆ ಚಿಕ್ಕೋಡಿ ಪಟ್ಟಣದಲ್ಲಿಯ 100ಕ್ಕೂ ಅಧಿಕ ಮೊಬೈಲ್ಗಳನ್ನು ವಶಪಡಿಸಿಕೊಂಡಿದ್ದು, ಇದರ ಕುರಿತು ಮಾಹಿತಿ ಪಡೆದು ಆದಷ್ಟು ಬೇಗ ಮೊಬೈಲ್ ವಂಚಿತರಿಗೆ ಹಸ್ತಾಂತರಿಸಲಾಗುವುದು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಂಡಲ್ ಪೊಲೀಸ್ ನಿರೀಕ್ಷಕ ಬಿಎಸ್ ತಳವಾರ್ ಮಾತನಾಡಿ, ಮೊಬೈಲ್ ಕಳ್ಳರಿಂದ ಜಾಗೃತರಾಗಿರಬೇಕು ಹಾಗೂ ಕಳೆದುಕೊಂಡ ಮೊಬೈಲ್ ಕುರಿತು ಸಂಬಂಧಿಸಿದ ಪೊಲೀಸ್ ಠಾಣಾ ವ್ಯಾಪ್ತಿಗಳಿಗೆ ದೂರು ನೀಡಬೇಕು ಎಂದರು. ನಮ್ಮ ಈಗ ನಿಪ್ಪಾಣಿ ಭಾಗದಲ್ಲಿ, ಚಿಕ್ಕೋಡಿ ಭಾಗದಲ್ಲಿ ಆಕ್ಸಿಡೆಂಟ್ಸ್ ಮೊದಲು ಆಗ್ತಾ ಇತ್ತು, ಭಾಳ ಆಗ್ತಾ ಇತ್ತು, ಈಗ ಕಡಿಮೆ ಆಗಿದೆ. ಕಾರಣ ಏನಪ್ಪ ಅಂತಂದರೆ, ಕಾರಣ ಎಲ್ಲರೂ ಕಾನೂನು ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ. ಬಟ್ ಇನ್ನೂ ಕೆಲವೊಂದು ವಿಷಯಗಳು ಡಾರ್ಕ್ ಏರಿಯಾಸ್ ಇದೆ. ಹೆಲ್ಮೆಟ್ ಕಂಪಲ್ಸರಿ ಹಾಕ್ತಾ ಇಲ್ಲ. ಹೆಲ್ಮೆಟ್ ಕಡ್ಡಾಯವಾಗಿ ಹಾಕ್ಬೇಕಂತ ಹೇಳಿ ನಾನು ಈ ಮೂಲಕ ನಮಗೆಲ್ಲ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಮುಂಬರೋ ದಿನಗಳಲ್ಲಿ ಬಿಸಿಲು ತುಂಬ ಇದೆ, ಹೆಲ್ಮೆಟ್ ಕಡ್ಡಾಯವಾಗಿ ಬಳಸಿದರೆ ಒಳ್ಳೆಯದು. ಈ ಒಂದು ಬಿಸಿಲಿನ ತಾಪಮಾನ ನೋಡಿದರೆ ಆರೋಗ್ಯಕ್ಕೆ ಇದು ಒಂಥರ ಒಳ್ಳೆಯದು ಕೂಡ. ಮತ್ತು ನಿಮ್ಮ ತಲೆ ಕಾಯ್ಕೋಬೇಕು. ಇದರಿಂದ ಎಷ್ಟೊಂದು ಫ್ಯಾಮಿಲಿ ಡಿಪೆಂಡೆಂಟ್ ಆಗಿರ್ತದೆ. ಸೊ ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡಿ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತು ನಾನು ಪತ್ತೆ ಮಾಡೋಕ್ಕೆ ಸಾಧ್ಯ ಆಗಿದೆ. ಈ ಒಂದು CIR ಪೋರ್ಟಲ್ನಲ್ಲಿ ಹೇಳಬೇಕಪ್ಪ ಅಂತಂದರೆ, ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದು, ಸೆಂಟ್ರಲ್ ಗೌರ್ಮೆಂಟು. ಈ ಯೋಜನೆಯಲ್ಲಿ ಮೊಬೈಲನ್ನು ನೀವು ಎಲ್ಲೇ ಕಳ್ಕೊಂಡ್ರು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಹೋಗಿ ಆ CIR ಒಂದು ಪೋರ್ಟಲ್ ಅಂತ ಇರ್ತೈತೆ, ಅದು ಮೊಬೈಲಲ್ಲಿ ಅಪ್ಲಿಕೇಶನ್, ಅಲ್ಲಿ ಹೋಗಿ ನಿಮ್ಮ ಡೀಟೇಲ್ಸ್ ಎಲ್ಲ ಹಾಕಬೇಕು. ಅದ್ರಲ್ಲಿ ನಿಮ್ಮ ಡೀಟೇಲ್ಸು, ನಿಮ್ಮ ಲೊಕೇಶನ್ನು, ನಿಮ್ಮ IMEI ನಂಬರ್, ಆಲ್ಟರ್ನೇಟ್ ಸಿಮ್ ನಂಬರ್ ಎಲ್ಲನೂ ಕೇಳ್ತದೆ. ಕೇಳಿದ ನಂತರ ಅದೇನು ಮಾಡುತ್ತೆ, ಯಾರೋ ಅಪರಿಚಿತರ ಕೈಯಲ್ಲಿ ಸಿಕ್ಕಾಗ ಅದು ಆಟೋಮೆಟಿಕ್ ಬ್ಲಾಕ್ ಆಗ್ತದೆ. ಬ್ಲಾಕ್ ಆಗಿ ನಿಮ್ಮ ಮೊಬೈಲನ್ನು ಎಲ್ಲಿಂದ ಅದು ಬ್ಲಾಕ್ ಆಗಿದೆ, ಯಾವ ಲೊಕೇಶನ್ದಲ್ಲಿದೆ ಅಂತ ನಮಗೆ ಮಾಹಿತಿ ಬರುತ್ತೆ. ಅದಕ್ಕೋಸ್ಕರ ಅದನ್ನು ನಮ್ಮ SP ಆಫೀಸ್ ಒಂದು ಸಹಾಯದಿಂದ ಅದನ್ನು ನಿಮಗೆ ಮರಳಿಗೊಳಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತೇವೆ. ಸೊ ಇಷ್ಟೊಂದು ಮೊಬೈಲ್ಗಳನ್ನು ಪತ್ತೆ ಮಾಡಿ ಯಾರು ಮೊಬೈಲ್ ಕೊಡ್ಕೊಂಡ್ರಲ್ಲ ಅವರಿಗೆ ನಾವು ಇವತ್ತಿನ ದಿನ ಮಾನ್ಯ DYSP ಸಾಹೇಬ್ ನೇತೃತ್ವದಲ್ಲಿ ಒಂದು ಹಸ್ತಾಂತರ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನೀವು ಹೇಳಬೇಕಂದ್ರೆ, ಯಾರು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಸೆಟ್ಗಳನ್ನು ದಯವಿಟ್ಟು ಪರ್ಚೇಸ್ ಮಾಡಬೇಡಿ. ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಸೆಟ್ಟನ್ನು ಯಾರು ತೊಗೋಬಾರ್ದು. ನಿಮ್ಮ ಇನ್ವಾಯ್ಸನ್ನು ನೀವು ಮೊಬೈಲ್ ಫೋನ್ ಬೈಬೇಕಾದ್ರೆ ನಿಮ್ಮ ರೆಸಿಪ್ಟನ್ನು ತೊಗೋಬೇಕು. IMEI ನಂಬರ್ ಜೊತೆ ಅದು ಸುರಕ್ಷಿತವಾಗಿ ಇಡಬೇಕು. ಆಮೇಲೆ ಮೊಬೈಲ್ ಫೋನ್ಗಳನ್ನು ಬಳಸಬೇಕಾದ್ರೆ ಅದಕ್ಕೆ ಸಾಕಷ್ಟು ನೀವು ಪಾಸ್ವರ್ಡ್ ಅವೆಲ್ಲ ಬಳಸ್ಕೋಬೇಕು. ಈ ಒಂದು ನಿಮ್ಮ ಸುರಕ್ಷೆಗೆ ಸಂಬಂಧಪಟ್ಟಂತೆ ಏನಾದರೂ ಕ್ರಮವನ್ನು ತೊಗೋಬೇಕು, ಅವೆಲ್ಲ ಕ್ರಮಗಳನ್ನು ನೀವು ತೊಗೋಬೇಕು. ತೊಗೊಂಡಾದ ನಂತರ ನೀವೇ ಅದನ್ನು ಖುದ್ದಾಗಿಯೂ CIR ಪೋರ್ಟಲ್ನಲ್ಲಿ ನೀವು ಅಪ್ಡೇಟ್ ಮಾಡ್ಬೋದು. ಸಾರ್ವಜನಿಕರು ನೀವು ಒಂದು ವೇಳೆ ನಿಮ್ಗೆ ಅಲ್ಲಿ ಅಪ್ಡೇಟ್ ಮಾಡೋಕ್ಕೆ ತೊಂದರೆ ಆದರೆ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಬಂದು ಅದನ್ನು ಅಪ್ಲೋಡ್ ಮಾಡಿಸ್ಕೊಂಡು ಹೋಗ್ಬೇಕು. ಈ ಒಂದು ಮುಂದಿನ ಕಾರ್ಯಕ್ರಮ ಈ ದಿವಸ ಸಂತ್ರಸ್ತರಿಗೆ, ಕಳ್ಕೊಂಡಂಥ ಸಂತ್ರಸ್ತರಿಗೆ ಮರಳಿ ಕೊಡುವಂಥ ಕಾರ್ಯಕ್ರಮನ ನಮ್ಮ ಠಾಣಾ ಆವರಣದಲ್ಲಿ ವಹಿಸಿಕೊಂಡಿದ್ದು, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ನಮ್ಮ ಚಿಕ್ಕೋಡಿ ಉಪವಿಭಾಗದ DSP ಸಾಹೇಬರಂತ ಗೋಪಾಲಕೃಷ್ಣ ಗೌಡರ್ ಸಾಹೇಬರಿಗೆ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮದ ಇನ್ನೊಬ್ಬ ಅತಿಥಿಯಾದಂಥ ಮಾನ್ಯ CPI ಸಾಹೇಬರು, ನಿಪ್ಪಾಣಿ ವೃತ್ತ ಬಾಳಪ್ಪ ತಳವಾರ್ ಸಾಹೇಬರಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಸದರಿ ಕಾರ್ಯಕ್ರಮಕ್ಕೆ ನಿಪ್ಪಾಣಿ ಗ್ರಾಮೀಣ ಠಾಣೆಯ PSI ಸಾಹೇಬರಾದಂಥ ಶಿವರಾಜ್ ನಾಯ್ಕೋಡಿ ಸಾಹೇಬರು ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಈ ದಿವಸ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಸಂತ್ರಸ್ತರಿಗೆ ಮತ್ತು
ಡಿವೈಎಸ್ಪಿ ಗೋಪಾಲಕೃಷ್ಣ ಗೌಡರವರ ನೇತೃತ್ವದಲ್ಲಿ ಮಂಡಲ್ ಪೊಲೀಸ್ ನಿರೀಕ್ಷಕ ಬಿಎಸ್ ತಳ್ವಾರ್, ಪೊಲೀಸ್ ಠಾಣೆಯ ಉಪನಿರೀಕ್ಷಕ ಶಿವಾನಂದ ಕಾರಿಜೋಳ್, ಪೊಲೀಸ್ ಉಪನಿರೀಕ್ಷಕ ಶಿವರಾಜ್ ನಾಯಕವಾಡಿ, ಬಸವೇಶ್ವರ ಚೌಕ್ ಪೊಲೀಸ್ ಠಾಣೆ ಉಪನಿರೀಕ್ಷಕ ರಮೇಶ್ ಪವಾರ್ ಇವರ ಮಾರ್ಗದರ್ಶನದಲ್ಲಿ ಎಂ ಕಲಾವಂತ್, ಯುಆರ್ ಮಾಳಿಗೆ, ಎಂ.ಎ. ತೇರ್ದಾಳ್, ಎಎಸ್ ಕುಂಬಾರ್, ಎಸ್.ಎ. ಮುಲ್ಲಾ ತಪಾಸಣೆ ತಂಡದಲ್ಲಿ ಭಾಗವಹಿಸಿದರು. ಜಿಲ್ಲಾ ಪೊಲೀಸ್ ಪ್ರಮುಖರು ಸದರಿ ತಂಡವನ್ನು ಅಭಿನಂದಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಮಹಾವೀರ್ ಚಿಂಚಣೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369